ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮನೆಮಗಳು ಲಾಗ್ಸ್. ಇವತ್ತಿನ ದಿನ ನಾವು ನವರಾತ್ರಿಯಲ್ಲಿ ಪೂಜೆ ಮಾಡುವಂತಹ ಶಮಿ ವೃಕ್ಷ ಅಥವಾ ಬನ್ನಿ ಮರ ಅಂತೇನು ಹೇಳ್ತೀವಿ, ಅದರ ಬಗ್ಗೆ ಪೌರಾಣಿಕ ಹಿನ್ನೆಲೆ ಆಗಿರ್ಬೋದು, ಅದರ ಔಷಧಿಯ ಗುಣಗಳು, ಪೂಜಾ ಫಲ, ಹೀಗೆ ಅದರ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ವಿವರವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಇನ್ಯಾಕ್ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಕೃತಿಯನ್ನು ದೇವರಂತ ಆರಾಧಿಸಲಾಗುತ್ತೆ. ನಾವು ಪ್ರಕೃತಿಯಲ್ಲಿರುವಂತಹ ಕೆಲವು ವೃಕ್ಷಗಳಿಗೆ ಸನಾತನ ಹಿಂದೂ ಧರ್ಮದಲ್ಲಿ ಪೂಜನೀಯ ಸ್ಥಾನವನ್ನು ನೀಡಿದ್ದೀವಿ. ವೃಕ್ಷಗಳಲ್ಲಿ ಅತಿ ಶ್ರೇಷ್ಠವಾದವುಗಳೆಂದರೆ ಅರಳಿ ಮರ, ಔದುಂಬರ ವೃಕ್ಷ, ತೆಂಗಿನ ಮರ ಹಾಗೂ ಶಮಿ ವೃಕ್ಷ. ನಾವಿಂದು ಪ್ರಸ್ತುತ ಸಂಚಿಕೆಯ ಮೂಲಕ ಶಮಿ ವೃಕ್ಷದ ಮಹತ್ವವೇನು, ಶಮಿ ವೃಕ್ಷದ ಎಲೆಗಳನ್ನು ಬಂಗಾರಕ್ಕೆ ಏಕೆ ಹೋಲಿಸುತ್ತೇವೆ, ಶಮಿ ವೃಕ್ಷದ ಪೌರಾಣಿಕ ಹಿನ್ನೆಲೆ ಏನು ಎಂಬ ಇತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ನವಗ್ರಹಗಳಿಗೆ ಒಂದೊಂದು ಸಸ್ಯಗಳು ಪ್ರಿಯವಾಗಿವೆ. ಹಾಗೆಯೇ ಶಮಿ ವೃಕ್ಷ ಅಥವಾ ಬನ್ನಿ ಮರ ನವಗ್ರಹಗಳಲ್ಲಿಯೇ ತುಂಬ ಶಕ್ತಿಶಾಲಿ ಗ್ರಹವಾದಂತಹ ಶನಿದೇವನನ್ನು ಪ್ರತಿನಿಧಿಸುತ್ತದೆ. ಈ ವೃಕ್ಷವನ್ನು ಪೂಜಿಸಿದರೆ ಶನಿದೇವನನ್ನು ಪೂಜಿಸಿದಷ್ಟು ಸಂಪೂರ್ಣ ಫಲ ದೊರೆಯುತ್ತದೆ. ಹಾಗಾಗಿ ಶಮಿ ವೃಕ್ಷವನ್ನು ಹಲವರು ಶನಿದೇವರ ದೇವಾಲಯಗಳಲ್ಲಿ ಬೆಳೆಸಿರುತ್ತಾರೆ. ಸಾಡೆ ಸಾತಿ ಅಂದರೆ ಶನಿಯ ಪ್ರಭಾವ ಇರುವವರು ಶಮಿ ವೃಕ್ಷದ ದರ್ಶನ ಹಾಗೂ ಪ್ರದಕ್ಷಿಣೆ ಮಾಡುವುದರಿಂದ ಶನಿಯ ಪ್ರಭಾವ ಕಡಿಮೆಯಾಗುತ್ತದೆ. ಶಮಿ ವೃಕ್ಷ ಎಂದಾಕ್ಷಣ ನಮಗೆ ನವರಾತ್ರಿಯ ವಿಜಯದಶಮಿಯ ದಿನ ನೆನಪಾಗುತ್ತದೆ. ಬನ್ನಿ ವೃಕ್ಷದ ಎಲೆ ಬಂಗಾರಕ್ಕೆ ಸಮ ಎನ್ನುವ ಮಾತಿದೆ. ವಿಜಯದಶಮಿಯ ದಿನ ಶಮಿ ವೃಕ್ಷ ಅಥವಾ ಬನ್ನಿ ವೃಕ್ಷವನ್ನು ಪೂಜೆ ಮಾಡಿ ಬನ್ನಿ ಬಂಗಾರವಾಗಲಿ ಎಂದು ಹಾರೈಸಿ ಬನ್ನಿ ವೃಕ್ಷದ ಎಲೆಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುವಂತಹ ಸಂಪ್ರದಾಯವಿದೆ. ಇನ್ನು ಪೌರಾಣಿಕ ಹಿನ್ನೆಲೆಯನ್ನು ನೋಡೋದಾದರೆ, ದ್ವಾಪರ ಯುಗದಲ್ಲಿ ಪಾಂಡವರು 1 ವರ್ಷದ ಅಜ್ಞಾತವಾಸಕ್ಕೆ ತೆರಳುವಾಗ ಬನ್ನಿ ಮರದಲ್ಲಿ ತಮ್ಮ ಆಯುಧಗಳನ್ನೆಲ್ಲ ಬಚ್ಚಿಟ್ಟು ಹೋಗಿರುತ್ತಾರೆ. ಪಾಂಡವರು ಮರಳುವವರೆಗೆ ಯಾರೊಬ್ಬರ ಕಣ್ಣಿಗೆ ಆಯುಧಗಳು ಬೀಳದಂತೆ ಶಮಿ ಮಾತೆಯು ಆ ವೃಕ್ಷದಲ್ಲಿ ಕಾಪಾಡಿದ್ದರು. ಪಾಂಡವರು ಅಜ್ಞಾತವಾಸದ ಬಳಿಕ ಆಯುಧಗಳನ್ನು ಮರಳಿ ಪಡೆದುಕೊಂಡು ಕೌರವರ ಜೊತೆಗಿನ ಯುದ್ಧದಲ್ಲಿ ವಿಜಯವನ್ನು ಸಾಧಿಸುತ್ತಾರೆ. ಆದ್ದರಿಂದ ವಿಜಯದ ಸಂಕೇತವಾಗಿ ವಿಜಯದಶಮಿಯ ದಿನ ಬನ್ನಿ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸುವ ಸಂಪ್ರದಾಯ ನಡೆದುಕೊಂಡು ಬರುತ್ತಲೇ ಇದೆ. ಹಿಂದಿನ ಕಾಲದಲ್ಲಿ ಪ್ರತಿಯೊಬ್ಬ ಹಿಂದೂ ಮಹಾರಾಜರು ಸಹ ಯುದ್ಧಕ್ಕೆ ತೆರಳುವ ಮುನ್ನ ಬನ್ನಿ ವೃಕ್ಷಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸಿ ನಂತರವೇ ಯುದ್ಧಕ್ಕಾಗಿ ತೆರಳುತ್ತಲಿದ್ದರು. ಹೀಗೆ ಮಾಡಿದರೆ ಯುದ್ಧದಲ್ಲಿ ಜಯ ಲಭಿಸುತ್ತದೆ ಎನ್ನುವ ನಂಬಿಕೆಯಾಗಿತ್ತು. ಇನ್ನು ತ್ರೇತಾಯುಗದಲ್ಲಿ ಪ್ರಭು ಶ್ರೀರಾಮಚಂದ್ರರು ರಾಮಾಯಣದ ಯುದ್ಧಕ್ಕೆ ಮೊದಲು ಶಮಿ ವೃಕ್ಷದ ಕಡ್ಡಿಗಳನ್ನು ಉಪಯೋಗಿಸಿ ಹೋಮವನ್ನು ಮಾಡಿ ರಾವಣನ ವಿರುದ್ಧ ಯುದ್ಧದಲ್ಲಿ ವಿಜಯವನ್ನು ಸಾಧಿಸಿದ್ದರು. ರಾವಣನ ಸಂಹಾರದ ನಂತರ ಪ್ರಭು ಶ್ರೀರಾಮಚಂದ್ರರು ವಿಜಯವನ್ನು ಸಾಧಿಸಿ ಅಯೋಧ್ಯ ನಗರಕ್ಕೆ ಸೀತಾಮಾತೆಯೊಂದಿಗೆ ಕಾಲಿಟ್ಟಂಥ ದಶಮಿಯ ಶುಭ ದಿನದಂದು ಪ್ರಥಮ ಬಾರಿಗೆ ವಿಜಯೋತ್ಸವವನ್ನು ಆಚರಿಸಲಾಗಿತ್ತು. ಈ ದಶಮಿಯ ವಿಜಯೋತ್ಸವವೇ ವಿಜಯದಶಮಿಯಾಗಿ ಪರಿವರ್ತನೆಯಾಯಿತು. ವಿಜಯದ ಪ್ರತೀಕವಾದ ಮರವಾಗಿದ್ದರಿಂದ ವಿಜಯದಶಮಿ ಎಂದು ಶಮಿ ವೃಕ್ಷ ಪೂಜೆ ಮಾಡುವ ಪದ್ಧತಿ ಅನಾದಿ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಿದೆ. ಹಿಂದಿನ ಕಾಲದಲ್ಲಿ ಹೋಮ ಹವನಗಳನ್ನು ಮಾಡುವಾಗ ಶಮಿ ವೃಕ್ಷದ ಕಾಂಡಗಳನ್ನು ಒಂದಕ್ಕೊಂದು ತಿಕ್ಕುವುದರ ಮೂಲಕವೇ ಅಗ್ನಿ ಪ್ರಜ್ವಲಿಸುವಂತೆ ಮಾಡಲಾಗುತ್ತಿತ್ತು. ಈಗಲೂ ಸಹ ಭಾರತದ ಹಲವೆಡೆ ಈ ವಿಧಾನದಲ್ಲಿಯೇ ಅಗ್ನಿಕುಂಡವನ್ನು ಬೆಳಗಿಸಲಾಗುತ್ತದೆ. ಶಮಿ ವೃಕ್ಷ ಅಗ್ನಿಯ ಆವಾಸ ಸ್ಥಾನ. ಆದ್ದರಿಂದಲೇ ಶಮಿ ವೃಕ್ಷದ ಕಾಂಡಗಳಿಂದ ಅಗ್ನಿ ಹೊರಹೊಮ್ಮುತ್ತದೆ. ಅಗ್ನಿ ಎನ್ನುವುದು ಪರಿಶುದ್ಧತೆಯ ಸಂಕೇತವಾಗಿದೆ. ಅಗ್ನಿ ಎಲ್ಲ ಪಾಪಗಳನ್ನು ಕಳೆಯುವಂಥ ದೇವರು. ಇಂತಹ ಅಗ್ನಿ ದೇವರ ಸನ್ನಿಧಾನವಿರುವಂತಹ ಶಮಿ ವೃಕ್ಷವು ಸಹ ಮಾನವರ ಪಾಪಗಳನ್ನೆಲ್ಲ ಕಳೆದು ಪುಣ್ಯ ಪ್ರಾಪ್ತಿಯಾಗುವಂತೆ ಮಾಡುತ್ತಲಿದೆ. ಇನ್ನು ಶಮಿ ವೃಕ್ಷದ ಪೂಜಾ ಫಲಗಳನ್ನು ನೋಡೋದಾದರೆ, ಶಮಿ ಶಮಯತೆ ಪಾಪಂ ಶಮಿ ಶತ್ರು ವಿನಾಶಿನೇ ಅರ್ಜುನನ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಎಂಬ ಮಂತ್ರವನ್ನು ಪಠನ ಮಾಡಿ ಶಮಿ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸಿ ಹಿರಿಯರಿಗೆ ಶಮಿ ಎಲೆಗಳನ್ನು ನೀಡಿ ನಮಸ್ಕಾರ ಮಾಡುವುದು ನಮ್ಮ ಪರಿಪಾಠವಾಗಿದೆ. ವಿಜಯದಶಮಿಯ ದಿನ ಬನ್ನಿ ವೃಕ್ಷವನ್ನು ಪೂಜೆ ಮಾಡಿ ಬನ್ನಿ ವೃಕ್ಷದ ಎಲೆಗಳನ್ನು ಮನೆಗೆ ತಂದು ಇಡುವುದರಿಂದಲೇ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ ಎನ್ನಲಾಗುತ್ತದೆ. ಶಮಿ ವೃಕ್ಷವನ್ನು 21 ದಿನಗಳ ಕಾಲ ಪೂಜಿಸಿದರೆ ದುಷ್ಟಶಕ್ತಿಗಳ ಕಾಟದಿಂದ ಮತ್ತು ಮಾಟ ಮಂತ್ರಗಳ ಪ್ರಯೋಗದಿಂದ ಹೊರಬರಬಹುದಾಗಿದೆ. ಮನೆಯಲ್ಲಿ ವಾಸ್ತುದೋಷವೇನಾದರೂ ಇದ್ದರೆ ದೇವರ ಮನೆಯಲ್ಲಿ ಶಮಿ ವೃಕ್ಷದ ಎಲೆಗಳನ್ನು ಇಟ್ಟರೆ ವಾಸ್ತುದೋಷ ನಿವಾರಣೆಯಾಗುತ್ತದೆ. ಸಂತಾನ ಭಾಗ್ಯ ಇಲ್ಲದವರು ಈ ಶಮಿ ವೃಕ್ಷವನ್ನು ಮುಂಜಾನೆಯ ಸಮಯದಲ್ಲಿ ಪ್ರದಕ್ಷಿಣೆ ಹಾಕಿದರೆ ಸಂತಾನ ಭಾಗ್ಯ ದೊರೆಯುತ್ತದೆ.
48 ದಿನಗಳ ಕಾಲ ಶಮಿ ವೃಕ್ಷದ ಪ್ರದಕ್ಷಿಣೆಯನ್ನು ಮಾಡಿದರೆ ವಿವಾಹ ಭಾಗ್ಯ ಶೀಘ್ರವೇ ಪ್ರಾಪ್ತಿಯಾಗುತ್ತದೆ. ಇನ್ನು ಬನ್ನಿ ವೃಕ್ಷದ ಔಷಧೀಯ ಗುಣಗಳನ್ನು ನೋಡೋದಾದರೆ, ಅರ್ಧ ಗಂಟೆ ಈ ಶಮಿ ವೃಕ್ಷದ ಕೆಳಗೆ ಕುಳಿತು ಧ್ಯಾನವನ್ನು ಮಾಡಿದರೆ ದೀರ್ಘಕಾಲದ ರೋಗಗಳಿದ್ದರೆ ಗುಣವಾಗುತ್ತವೆ. ಹೃದ್ರೋಗ ಇದ್ದರೆ ಈ ಶಮಿ ವೃಕ್ಷದ ಗಾಳಿಯನ್ನು ಪ್ರತಿದಿನವೂ ಸೇವಿಸಿದರೆ ತೊಂದರೆ ನಿವಾರಣೆಯಾಗುತ್ತದೆ. ದೀರ್ಘಕಾಲದ ಕೆಮ್ಮು ಇದ್ದರೆ ಈ ಶಮಿ ವೃಕ್ಷದ ಚಕ್ಕೆಯಿಂದ ಕಷಾಯವನ್ನು ಮಾಡಿ ಕುಡಿದರೆ ಕೆಮ್ಮು ಸಹ ನಿವಾರಣೆಯಾಗುತ್ತದೆ. ಬನ್ನಿ ತೊಗಟೆಯ ಕಷಾಯ ಬೇದಿ, ತಲೆಸುತ್ತು, ಚರ್ಮರೋಗ, ಜಂತು ಹುಳುಗಳ ತೊಂದರೆಗೆ ರಾಮಬಾಣ. ಬನ್ನಿ ಮರದ ಪುಷ್ಪಗಳನ್ನು ಸಕ್ಕರೆಯೊಂದಿಗೆ ಬೆರೆಸಿ ಸೇವನೆ ಮಾಡಿದರೆ ಗರ್ಭಪಾತವನ್ನು ತಡೆಗಟ್ಟಬಹುದು. ದೇಹದಲ್ಲಿ ಉಂಟಾಗುವಂತಹ ತುರಿಕೆ ಹಾಗೂ ನವೆಗಳನ್ನು ಕೂಡ ಕಡಿಮೆ ಮಾಡಲು ಸ್ನಾನದ ನೀರಿಗೆ ಬನ್ನಿ ಎಲೆಗಳನ್ನು ಹಾಕಿ ಚೆನ್ನಾಗಿ ಕುದಿಸಿ ಆ ನೀರಿನಿಂದ ಸ್ನಾನವನ್ನು ಮಾಡಿದರೆ ಎಲ್ಲ ಸಮಸ್ಯೆಗಳು ಕೂಡ ಉಪಶಮನವಾಗುತ್ತವೆ. ಬನ್ನಿ ಸೊಪ್ಪಿನ ರಸಕ್ಕೆ ಚಿಟಿಕೆ ಅರಿಶಿಣವನ್ನು ಸೇರಿಸಿ ಅರೆದು ಗಾಯಗಳಿಗೆ ಲೇಪನ ಮಾಡಿದರೆ ಬೇಗನೆ ಗಾಯಗಳು ಸಹ ಗುಣವಾಗುತ್ತದೆ. ಬನ್ನಿ ವೃಕ್ಷದ ಎಲೆಗಳನ್ನು ತಿನ್ನುವುದರಿಂದ ಮೂಳೆಗಳ ಕೀಲುಗಳ ನೋವು ಸಹ ಕಡಿಮೆಯಾಗುತ್ತದೆ. ನವರಾತ್ರಿಯ ಸುಸಂದರ್ಭದಲ್ಲಿ ವಿಶೇಷವಾಗಿ ಪೂಜಿತಗೊಳ್ಳುವಂತಹ ಬನ್ನಿ ವೃಕ್ಷದ ಕುರಿತು ಹಲವು ಕುತೂಹಲಭರಿತ ಮಾಹಿತಿಗಳನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಬನ್ನಿ ಮಾತೆಯ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಬನ್ನಿ ಗಿಡವನ್ನು ಯಾವ ರೀತಿ ಪೂಜೆ ಮಾಡಿದರೆ ಪೂರ್ಣ ಫಲ ದೊರೆಯುತ್ತದೆ ಎಂಬುದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.